ಹೆಣ್ಣು ಸಹನೆಯ ಪ್ರತೀಕ. ಹೆಣ್ಣು ಅಕ್ಕನಾಗಿ, ಮಡದಿಯಾಗಿ, ತಾಯಿಯಾಗಿ, ಕುಟುಂಬದ ಏಳಿಗೆಗಾಗಿ ಮನೆಯ ಒಳಗೂ ಹೊರಗೂ ದುಡಿಯುತ್ತಾಳೆ. ಎಲ್ಲ ಕ್ಷೇತ್ರಗಳಲ್ಲೂ ಗಂಡಿಗೆ ಯಾವುದರಲ್ಲೂ ಕಮ್ಮಿ ಇಲ್ಲ ಎಂದು ಸಾಬೀತುಪಡಿಸಿದ್ದಾಳೆ. ಬದುಕಿನಲ್ಲಿನ ಅನಿರೀಕ್ಷಿತ ತಿರುವುಗಳನ್ನು, ಆಘಾತಗಳನ್ನು ಧೈರ್ಯದಿಂದ ಎದುರಿಸುತ್ತಾಳೆ. ಕೆಲವು ಸಂದರ್ಭಗಳಲ್ಲಿ ತನ್ನ ಜೀವನ ಅಪೂರ್ಣವೆಂಬ ಭಾವ ಆವರಿಸಿದಾಗಲೂ ಅದರ ಪೂರ್ಣತೆಯತ್ತ ಮನಮಾಡಿ ಸಾಗುತ್ತಾಳೆ. ಆ ಪೂರ್ಣತೆಯ ಸಂಭ್ರಮದ ಕೂಗೆ ಮೇಡಮ್, ಒಂದು ಸೈನ್ ಹಾಕ್ಬೇಕಂತೆ. ಡಿಸೆಂಬರ್ 12. ಹಲೋ ಸರ್, ಏನು ಹೇಳಿ ಸರ್. ಸರ್, ಇನ್ನು 2 ದಿವಸ ಟೈಮ್ ಕೊಡಿ ಸರ್, ನಾನು ನಿಜವಾಗ್ಲೂ ತಿಳಿಸ್ತೀನಿ ಪ್ಲೀಸ್ ಸರ್. ಸರ್ ಸರ್ ಅಳಿಯಂದ್ರೆ, ನಿಮಗೆ ಹೆಣ್ಮಗು ಆಗಿದೆ, ಬಂದ್ ನೋಡಿ. ಮನೆ, ಮಗು, ಸಾಲ, ಜವಾಬ್ದಾರಿ ಯಾವುದು ಬೇಡ. ಹಾಯ್ ಹಾಯ್. ಸ್ಕೂಲಲ್ಲಿ ಎಲ್ಲರಿಗೂ ಬರ್ಡೇ ಚಾಕ್ಲೇಟ್ ಕೊಟ್ಟಿಯಾ? ನಿನ್ ಬರ್ಡೇ ಡ್ರೆಸ್ ನೋಡಿ ಏನಂದ್ರು? ಹ್ಞೂಮ್ಮ, ಎಲ್ಲಾರ್ಗೂ ಚಾಕ್ಲೇಟ್ ಕೊಟ್ಟೆ, ಎಲ್ಲರೂ ವಿಶ್ ಮಾಡಿದ್ರು. ಜಾಣ. ಹೋಮ್ವರ್ಕ್ ಏನಾಯ್ತು? ಅಮ್ಮ, ಇವತ್ತು ಕಮ್ಮಿ ಹೋಮ್ವರ್ಕ್ ಇತ್ತು, ಎಲ್ಲ ಮುಗಿಸ್ಬಿಟ್ಟೆ. ಹೌದಾ? ಗುಡ್ ಗರ್ಲ್. ತುಂಬಾ ಲೇಟ್ ಆಗಿದೆ, ಊಟ ಮಾಡೋಣ ಬಾಮ್ಮ. ಅಮ್ಮ ಅಮ್ಮ, ಇವತ್ ನನ್ ಬರ್ಡೇ ಅಲ್ವಾ, ಅದಕ್ಕೆ ಪ್ಲೀಸ್ ನೀನೇ ತಿನ್ನಿಸ್ತ್ಯಾ? ಸರಿ ಬಾ ಬಾ, ಜಾಣ ಮರಿ. ಹಾ, ಊಟ ಮಾಡ್ಸೋಣ. ಅಮ್ಮ ಅಮ್ಮ, ಒಂದ್ ಕತೆ ಹೇಳಮ್ಮ. ಬೇಡ ಮರಿ, ನನಗೆ ತುಂಬಾ ಸುಸ್ತಾಗಿದೆ ಅಮ್ಮ. ಜೊತೆಗೆ ನನ್ನ ಮೂಡ್ ಬೇರೆ ಸರಿ ಇಲ್ಲ. ಹಾಗಾದ್ರೆ ನಂಗೆ ಊಟ ಬೇಡ. ಒಂದೂರಲ್ಲಿ ಒಬ್ಬ ಶ್ರೀಮಂತ ಇದ್ದ. ಅವ್ರ ಮನೆಯಲ್ಲಿ
ಆಳು ಕಾಳು ಎಲ್ಲ ಇದ್ರು. ಅವನಿಗೆ ಒಬ್ಳು ಮಗಳಿದ್ಲು. ಅವಳು ಮಹಾ ಸುಂದರಿ, ಧೈರ್ಯವಂತೆ. ಅವರಪ್ಪನಿಗೆ ಆ ಮಗಳ್ ಕಂಡ್ರೆ ತುಂಬ ಪಂಚಪ್ರಾಣ. ಅವಳನ್ನ ಒಬ್ಬ ದೊಡ್ಡ ಶ್ರೀಮಂತನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ದ. ಅಮ್ಮ, ಶ್ರೀಮಂತ್ರನ್ನ ಶ್ರೀಮಂತರೇ ಮದ್ವೆ ಆಗ್ಬೇಕಾ? ಆದ್ರೆ ಅವಳು ಹುಚ್ಚಿ, ಯಾವುದೋ ಬಡವನ್ನ ಇಷ್ಟಪಟ್ಲು. ಅವರಪ್ಪ ಬೇಡ ಬೇಡ ಅಂತ ಹೇಳ್ತಿದ್ರು, ಅವನೇ ಮದ್ವೆ ಆದ್ಲು. ಧೈರ್ಯವಂತೆ ಅಲ್ವೇನಮ್ಮ? ಹಾ, ಆದ್ರೆ ಜೀವನಕ್ಕೆ ಬೇಕಾಗಿರೋ ಧೈರ್ಯ ಬೇರೆ ಅಂತ ಅವಳು ಗೊತ್ತಾಗಿರ್ಲಿಲ್ಲ. ಗಂಡ ಬಡವ, ಬಡತನನೂ ಜಾಸ್ತಿ ಆಯ್ತು. ದಿನಕ್ಕೆ ಸಾಲನೂ ಜಾಸ್ತಿ ಆಯ್ತು. ಅವರಪ್ಪ ಶ್ರೀಮಂತ ಅಲ್ವಾ? ಅವ್ರ ಹತ್ರ ಹೋಗಿ ಕೇಳ್ಬೇಕಿತ್ತು. ಧೈರ್ಯವಂತೆ ಅಲ್ವೇನೆ. ಸಾಲ ಸಾಲ ಆಗಿ ನಿಂತು ಬಿಡ್ತು. ಗಂಡನ್ಗೆ ಬೇಜವಾಬ್ದಾರಿ, ಒಂದ್ಸಲ ತೀರ್ಸಕ್ಕೆ ಇನ್ನೊಂದ್ ಸಾಲ, ಜೊತೆಗೆ ಮಗುನೂ ಆಯ್ತು. ಗಂಡ ನಾಪತ್ತೆ. ನಾಪತ್ತೆನಾ ಅಂದ್ರೆ? ಹೇಳಿ, ಜೀವನ ಎದುರಿಸೋ ಶಕ್ತಿನೇ ಇರ್ಲಿಲ್ಲ. ಸಂಸಾರನೇ ಹೊರೆ ಅಂದ. ಅವರಪ್ಪ ಹೇಳಿದ್ರು ಬೇಡ ಅಂತ, ಕೇಳಿಲ್ಲ. ಅನುಭವಿಸಿದ್ಲು, ಮಗುನ್ ಸಾಕಿದ್ಲು, ಕಷ್ಟಪಟ್ಟು ದುಡಿದ್ಲು, ಒಂದ್ ಹೆಸರು ಅಂತ ಸಂಪಾದಿಸಿದ್ಲು. ಗಂಡ ಬಿಟ್ಟೊಳಗೆ ಬಾಳಿಲ್ಲ ಅಂದವ್ರ ಮುಂದೆ ಬಾಳ್ ತೋರ್ಸಿದ್ಲು. ಅಮ್ಮ, ಆ ಮಗು